ಟೇಸ್ಟ್ ಹೆಂಗೈತೆ? ಅಲ್ಲಿ ವೆದರ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಎವ್ರಿ ಡೇ ಇಟ್ಸ್ ಚೇಂಜಿಂಗ್. ಕಾರ್ನ್ಫ್ಲೋರ್ ನೀನೇ ಮಾಡ್ತಿದ್ಯಾ? ಹೆಂಗ್ ಮಾಡ್ತಿದ್ಯಾ? ಒಂದು ಎಗ್ ಕಟ್ ಮಾಡಿ. ಎಗ್ಗ? ನೆಲ್ಲಿಕಾಯಿ ಕ್ಯಾಂಡಿ, ಲೆಮನ್ ಸ್ಮೆಲ್ ಬರ್ತದೆ. ಚಕ್ಲಿ ಸ್ಮೆಲ್ ಬರ್ತಾ ಇತ್ತು. ತುಪ್ಪ ಹಾಕ್ಬಿಟ್ರಾ? ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಪೂರ್ಣಕೀರ್ತಿ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಿಮಗೆ ಗೊತ್ತು ಬೆಂಗಳೂರಲ್ಲಿ ವೆದರ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಎವ್ರಿ ಡೇ ಇಟ್ಸ್ ಚೇಂಜಿಂಗ್. ಒಂದಿನ ಚಳಿ ಇರುತ್ತೆ, ಒಂದಿನ ಬಿಸಿಲಿರುತ್ತೆ. ಸೊ ಇದರಿಂದ ನಮ್ಮ ಆರೋಗ್ಯ ಕೂಡ ತುಂಬಾ ವೇರಿ ಆಗುತ್ತೆ. ಆ್ಯಂಡ್ ಎಲ್ಲರೂ ಹೇಳ್ತಾರೆ ನೆಲ್ಲಿಕಾಯಿ ತಿನ್ನೋದ್ರಿಂದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಇದು ಒಂದು ಈಸಿ ಕ್ಯಾಂಡಿನ ನೆಲ್ಲಿಕಾಯಿಂದ ಹೇಗೆ ಮಾಡೋದಂತ ಈ ವಿಡಿಯೋ. ಈ ಥರ ವಿಂಟರ್ ಸೀಸನಲ್ಲಿ ನಾವು ನೆಲ್ಲಿಕಾಯಿ ತಿನ್ನೋದ್ರಿಂದ ನಮ್ಮ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ, ಜೊತೆಗೆ ಕೋಲ್ಡ್ ಕಫ್ನ ಕೂಡ ನಾವು ದೂರ ಮಾಡ್ಬೋದು ಅಂತಲೇ ಹೇಳ್ಬೋದು. ಆ್ಯಂಡ್ ಐ ನೋ ಇದನ್ನು ಹಸಿಯಾಗಿ ತಿನ್ನೋದು ತುಂಬಾ ಕಷ್ಟ. ಸೊ ಆ್ಯಂಡ್ ತುಂಬ ಜನ ಹೇಳ್ತಾರೆ ಇದನ್ನು ಹಸಿಯಾಗಿ ತಿನ್ನೋದಕ್ಕಿಂತ ಸ್ಟೀಮ್ ಮಾಡ್ಕೊಂಡು ತಿನ್ನೋದ್ರಲ್ಲಿ ನ್ಯೂಟ್ರಿಷನ್ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ಒಂದು ಕ್ಯಾಂಡಿ ಮಾಡಿದ್ರೆ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇದನ್ನು ನಾವು 1 ಮಂತ್ವರೆಗೂ ಸೇವ್ ಮಾಡ್ಕೊಂಡು ತಿನ್ಬೋದು. ನನ್ನ ಚಾನಲ್ಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ಕಮೆಂಟ್ಸ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೂ ಯಾರಾದರೂ ನನ್ನ ಚಾನಲಲ್ಲಿ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲೇ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಇದರಿಂದ ಫ್ಯೂಚರಲ್ಲಿ ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫೈ ಆಗುತ್ತೆ ಆ್ಯಂಡ್ ಮಿಸ್ ಮಾಡ್ದಲೇ ನೋಡ್ಬೋದು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನೆಲ್ಲಿಕಾಯಿ ಕ್ಯಾಂಡಿ. ಸೊ ಇದನ್ನು ನೆಲ್ಲಿಕಾಯಿ ತೊಳ್ಕೊಂಡಿದ್ದೀನಿ. ಸೊ ಇವಾಗ ಸ್ಟೀಮ್ ಮಾಡ್ಲಿಕ್ಕಾಗೋಣ. ತುಂಬ ಜನ ಹೇಳ್ತಾರೆ ಈ ಥರ ಹಸಿ ತಿನ್ನೋದಕ್ಕಿಂತ ಈ ಥರ ಸ್ಟೀಮ್ ಮಾಡಿ ತಿನ್ನೋದ್ರಲ್ಲೇ ನ್ಯೂಟ್ರಿಷನ್ ಜಾಸ್ತಿ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಇದು ಎಷ್ಟು ಕೆ ಜಿ ಇತ್ತು ಕೀರ್ತಿ? ಓಕೆ, 1 kg ನೆಲ್ಲಿಕಾಯಿ ಪೂರ ತೊಳೆದ್ಬಿಟ್ಟು ಸ್ಟೀಮ್ ಮಾಡ್ಲಿಕ್ಕೆ ಇಡ್ತಾ ಇದ್ದೀನಿ. ಜಾಸ್ತಿ ಆಗಿ 20 ಮಿನಿಟ್ಸ್ ಆದಮೇಲೆ ಸ್ಟೀಮ್ ಇದೆ. ಈಗ ನೋಡೋಣ ಹಿಂಗಾಗಿದೆ. ವಾವ್, ಚೆನ್ನಾಗಿ ಬಂದಿದೆ, ಗಮ್ ಅಂತಿದೆ ಅಲ್ಲ ಹೂವಿ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಚೆನ್ನಾಗಿ ನೀಟಾಗಿ ಬಂದಿದೆ. ನಾನು ಯಾವತ್ತೂ ನೋಡಿರಲಿಲ್ಲ ಕಣ ಇದು ಈ ಥರ. ಇಲ್ಲ ನೋಡಿ, ಕರೆಕ್ಟಾಗಿ ಕಟ್ ಮಾಡಿ ಹಾಕಿರೋ ಥರ ಇದೆ. ಇದು 3 ಪೀಸ್ 6 ಪೀಸ್ ಆಗಿದೆ ಕರೆಕ್ಟಾಗಿ. ಆ್ಯಂಡ್ ಇದೊಂದೇ ಅಲ್ಲ, ಎಲ್ಲಾನು ಹೂವಿ ತೋರಿಸೋದು. ಸೊ ಇವಾಗ ಇದರಲ್ಲಿರೋ ಬೀಜ ಎಲ್ಲ ತೆಗೆದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ಬೇರೆ ಇಂಗ್ರೀಡಿಯೆಂಟ್ಸ್ ಬೇಕು, ತೋರಿಸ್ತೀನಿ ಏನೇನದಂತ. ಇದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನೋಡೋಣ. ಇದೇನು? ಲೆಮನ್. ಇದು ತುಪ್ಪ. ಇದು ಕಲ್ಲುಪ್ಪು. ಓಕೆ, ಎಲ್ಲಾನು ಸ್ವಲ್ಪ ಸ್ವಲ್ಪ. ಆಮೇಲೆ ಇದು ಮೆಣಸು, ಜೀರಿಗೆ, ಇಪ್ಲಿ, ಹಣ್ಣು, ಹುಣಸೆ ಹಣ್ಣು, ಶುಂಠಿ, ಇದು ಬೆಲ್ಲ, ಇದು ಕಾರ್ನ್ಫ್ಲೋರ್. ಓಕೆ, ಇವಾಗ ಇಪ್ಲಿ ಮತ್ತೆ ಜೀರಿಗೆ ಮೆಣಸನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಇಪ್ಲಿ ಮತ್ತು ಜೀರಿಗೆನ ಪುಡಿ ಮಾಡ್ಕೊಳ್ಳೋಣ. ಇಲ್ಲಿ ಬಿಸಿ ಮಾಡ್ಕೊಂಡಂಥ ಜೀರಿಗೆ, ಮೆಣಸು, ಹಿಪ್ಲಿ ಮತ್ತು ಸ್ವಲ್ಪ ಶುಗರು, ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದಕ್ಕೇನೇನು ಹಾಕ್ಕೊಂಡೆ ಹೇಳು? ಸ್ಪೂನ್ ಕಲ್ಲುಪ್ಪು, 1 ಸ್ಪೂನ್ ಸಕ್ಕರೆ, ಆಮೇಲೆ 4 ಹಿಪ್ಲಿ, 6 ಕಾಳು ಮೆಣಸು, 1 ಚಿಟಕಿ ಜೀರಿಗೆ. ಬಿಸಿಬೇಳೆ ಸ್ಮೆಲ್ ಬರ್ತಾ ಇತ್ತು. ಚಕ್ಲಿ ಸ್ಮೆಲ್ ಬರ್ತಾ ಇತ್ತು. ಇವಾಗ ಬೇಯಿಸ್ಕೊಂಡಿರೋ ನೆಲ್ಲಿಕಾಯಲ್ಲಿ ಬೀಜ ಎಲ್ಲ ತೆಗೆದು ಇದ್ರ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಸ್ವಲ್ಪ ಜಿಂಜರ್ನ ಆ್ಯಡ್ ಮಾಡಿ ನುಣ್ಣಗಾಗೋ ಥರ ಮಿಕ್ಸಿಗೆ ಹಾಕೊಬೇಕು. ಇವಾಗ ನೆಲ್ಲಿಕಾಯಿ ಪೇಸ್ಟ್ ರೆಡಿಯಾಗಿದೆ.
ಇನ್ನೇನು ಮಾಡ್ತಿದ್ಯಾ? ಹೆಲ್ಪ್ ಮಾಡ್ತಿದ್ಯಾ ತಾನೆ? ಬೌಲಷ್ಟು ಪೇಸ್ಟ್ ಆಗಿದೆ. ಸೊ ಇದನ್ನ ತುಪ್ಪ ಬಿಸಿ ಆಗಿದ ತಕ್ಷಣ ಹಾಕೋಣ ಸ್ವಲ್ಪ. ಇದಕ್ಕಿನ್ನೂ ಬೆಲ್ಲ ಹಾಕಿಲ್ಲ ಆ್ಯಕ್ಚುಲಿ, ಕಲರ್ ಚೇಂಜ್ ಇದೆ. ಫಸ್ಟ್ ರೌಂಡಲ್ಲಿ ನಾವು ಹುಣಸೆಹಣ್ಣು ಹಾಕಿ ರುಬ್ಕೊಂಡಿದ್ದೀವಿ. ಸೆಕೆಂಡ್ ರೌಂಡಲ್ಲಿ ಬರೀ ಪ್ಲೇನ್ ನೆಲ್ಲಿಕಾಯಿ ಮಾತ್ರ ರುಬ್ಬಿದ್ದೀವಿ. ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ಯಾ ತಾನೆ? ಬೆಲ್ಲ ಹಾಕಬೇಕು. ಆಮೇಲೆ ಸ್ವಲ್ಪ ಇದೆಲ್ಲ ಬೆಂದ ಮೇಲೆ ಕಾರ್ನ್ಫ್ಲವರ್ ಹಾಕೋಬೇಕು ಒಂಚೂರು. ಟೇಸ್ಟ್ ಹೆಂಗೈತೆ? ವಿಷ್ಕ ಮುಖ ಹುಳಿ ಮತ್ತೆ ಸ್ವೀಟ್ ಆಗಿತ್ತ? ಆಪಲ್ ಸ್ವೀಟ್. ಸುಳ್ಳು ಇನ್ನ ಬೆಲ್ಲ ಹಾಕಿಲ್ಲ ಅಲ್ವಾ, ಅದಕ್ಕೆ. ಬೇಯಬೇಕು. ಅದೇನದು? ಅದೇ ಸೇಮ್ ಇವಾಗ ಸ್ಮೆಲ್ ದೋಸ್. ಸ್ವೀಟ್ ಆಗೈತೆ, ತಿನ್ ನೋಡು ನೀನು. ಚೆನ್ನಾಗಿದೆ ತಾನೆ? ಸಾಲ್ಟ್. ಇಲ್ಲ. ಸ್ವಲ್ಪ ಕಾರ್ನ್ಫ್ಲೋರ್. ಇದನ್ನು ಬಮ್ ಅಂತ ಬಂತು. ಇವಾಗ ಸ್ವಲ್ಪ ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ತಾ ಇದೀವಿ. ಇದು ಜಸ್ಟ್ ಥಿಕ್ನೆಸ್ ಬರೋದಕ್ಕಷ್ಟೇನೆ. ಸಾಕು. ಎಲ್ಲರ ಕಾಂಟ್ರಿಬ್ಯೂಷನ್. ಕಾರ್ನ್ಫ್ಲೋರ್ ನೀನೇ ಮಾಡ್ತಿದ್ಯಾ? ಹೆಂಗ್ ಮಾಡ್ತಿದ್ಯಾ? ಒಂದು ಎಗ್ ಕಟ್ ಮಾಡ್ತೀನಿ. ಎಗ್ಗ? ಲೆಮನ್ ಅದು. ಸುಮ್ಮನೆ ತುಪ್ಪ ಮತ್ತೆ ಲಾಸ್ಟ್ ಪುಡಿ ಹಾಕಿದ್ದೆ. ಇವಾಗ ಲೆಮನ್ ಹಾಕಿ ತುಪ್ಪ ಹಾಕಿ ಮಿಕ್ಸ್ ಮಾಡ್ತಿದ್ದೆ. ಅವಾಗ ಕಾರ್ನ್ಫ್ಲೋರ್ ಆಗುತ್ತಾ? ರಿಯಲ್ ತುಪ್ಪ ಹಾಕ್ಬಿಟ್ರಾ? ಬೇಡ. ಇವಾಗ ನಾವು ಮಾಡ್ಕೊಂಡಿದ್ದಂಥ ಪೌಡ್ರು ಫುಲ್ ಹಾಕಲ್ವಾ? ಹಿಪ್ಲಿ ಕಾಳ್ಮೆಣ್ಸು, ಸಾಲ್ಟು, ಶುಗರ್ ಪೌಡರ್. ಅದು ಸಾಲ್ಟ್ ಇಲ್ಲ, ಫುಲ್ ಹಾಕ್ಬಿಡು. ಹೂವಿ ಒಂದು ಉಂಡೆ ಫುಲ್ಲು ಬೆಲ್ಲ ಹಾಕಿದೀವಿ. ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಅನ್ನೋರು ಇನ್ನೊಂದ್ ಸ್ವಲ್ಪ ಬೆಲ್ಲ ಹಾಕೊಬಹುದು. ಬಟ್ ಇಷ್ಟು 1 kgಗೆ ಇಷ್ಟು ಸಾಕು ಅನ್ಸುತ್ತೆ. 1 kgಗೆ 1 ಉಂಡೆ ಬೆಲ್ಲ. 1 ಉಂಡೆ ಬೆಲ್ಲ. ಇವಾಗ 2 ಸ್ಪೂನ್ ಅಷ್ಟು ತುಪ್ಪ ಹಾಕೋಣ. ತಟ್ಟೆಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರಿ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೆಲ್ಲಿಕಾಯಿ ಡೈರೆಕ್ಟಾಗಿ ಕೊಟ್ಟರೆ ಯಾವ ಮಕ್ಳಿಗೂ ಇಷ್ಟ ಆಗೋದಿಲ್ಲ. ಈ ಥರ ಕ್ಯಾಂಡಿ ಅಥವಾ ಬರ್ಫಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ಇದು ತುಂಬಾ ಟೇಸ್ಟಿಯಾಗೂ ಇರುತ್ತೆ ಆ್ಯಂಡ್ ಹೆಲ್ತ್ಗೂ ತುಂಬಾ ಒಳ್ಳೆಯದು. ನೀವು ಮನೇಲಿ ಇದನ್ನು ಒಂದ್ಸಲಿ ಟ್ರೈ ಮಾಡಿ ನೋಡಿ. ನಮಗಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.